ಗುಡ್ ಮಾರ್ನಿಂಗ್ ಎವ್ರಿ ಒನ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾವಿವತ್ತು KTM Pro XP ರೈಡಿಗೆ ಹೋಗ್ತಾ ಇದ್ದೀವಿ ಫಾರ್ ದ ಫಸ್ಟ್ ಟೈಮ್. ಇದೊಂಥರ ಅರ್ಬನ್ ಎಕ್ಸ್ಪೀರಿಯನ್ಸ್ದು. ಜಸ್ಟ್ ಟಾರ್ಮ್ಯಾಕ್ ಇರ್ಬೋದು, ಆಫ್ ರೋಡ್ ಇರಲ್ಲ ಅನಿಸುತ್ತೆ. ಬರೀ ಟಾರ್ಮ್ಯಾಕ್ ಆಗಿರೋದ್ರಿಂದ ಎಲ್ಲ ಟೈಪ್ KTMಗಳು ಅಲೋ ಮಾಡ್ತಾರೆ. ಬೇರೆ ಬೇರೆ ಏನಂದರೆ ಇವರು ಆಫ್ ರೋಡಿಂಗ್ ಟ್ರೇಲ್ ರೈಡು ಮಾಡ್ತಾರೆ. ಆಗ ಬರೀ ಅಡ್ವೆಂಚರ್ಸ್ ಹೋಗ್ತಾರೆ, ಅಡ್ವೆಂಚರ್ ಬೈಕ್ಸ್ ಇರೋರು. ನಾವು ಗಾಡಿ ತೊಗೊಂಡಿದ್ದು ಸೌತ್ ಎಂಡ್ ಸರ್ಕಲಿಂದನೇ. ಇವತ್ತಿನ ರೈಡು ಸೌತ್ ಎಂಡ್ ಸರ್ಕಲಿಂದನೇ ಸ್ಟಾರ್ಟ್ ಆಗ್ತಿರೋದು. ಸೊ ನಾವು ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಹೋಗ್ಬೇಕು. ಇಲ್ಲಿಂದ ರೈಡ್ ಇರೋದು ಮುತ್ತತ್ತಿ ರಿವರ್ ಕ್ಯಾಂಪು. ಸೊ ಏನು ಮುತ್ತತ್ತಿ ರಿವರ್ ಕ್ಯಾಂಪ್ ಇದೆಯೋ ಅದು ಕನಕಪುರ ರೋಡಲ್ಲಿ ಹೋಗುತ್ತೆ. ನಾವಿರೋ ಜಾಗಕ್ಕೆ ನೈಸ್ ರೋಡ್ ತೊಗೊಂಡ್ರೆ ಡೈರೆಕ್ಟಾಗಿ ಕನಕಪುರ ಎಕ್ಸಿಟ್ ಆಗಿ ಮುತ್ತತ್ತಿ ರಿವರ್ಗೆ ಹೋಗ್ಬಿಡ್ಬೋದು ಡೈರೆಕ್ಟಾಗಿ. ಬಟ್ ಇವ್ರದ್ದು ಸ್ಟಾರ್ಟಿಂಗ್ ಪಾಯಿಂಟು ಸೌತ್ ಎಂಡ್ ಸರ್ಕಲ್ ಬಸವನಗುಡಿ. ಸೊ ಎಲ್ಲ ಅಲ್ಲಿ ಅಸೆಂಬಲ್ ಆಗಿ ಅಲ್ಲಿಂದ ಹೋಗೋದು. ಸೊ ಬನ್ನಿ ಅಲ್ಲಿಗೆ ಹೋಗಿ ಎಷ್ಟು ಜನ ಬಂದಿದ್ದಾರೆ, ಯಾವ್ಯಾವ ಥರ ಬೈಕ್ಸಲ್ಲಿ ಬಂದಿದ್ದಾರೆ ಎಲ್ಲ ನೋಡೋಣ, ತೋರಿಸ್ತಿದ್ದಾರೆ. ಇಲ್ಲ, ಶೋರೂಮ್ ಎಲ್ಲ ಲೈಟ್ ಆನ್ ಆಗಿದೆ. ಎಲ್ಲಿ ನಿಲ್ಲಿಸ್ಬೇಕು ಗೊತ್ತಿಲ್ಲ. ಹಾಯ್ ಬ್ರೋ, ಆರಾಮ? ಆರಾಮ. ಹಾಂ ಡನ್ ಪರವಾಗಿಲ್ಲ. ಈಗ ನೋಡ್ತಿರ್ಬೋದು, ಸ್ವಲ್ಪ ಜನ ಬಂದಿದ್ದಾರೆ ಈಗ. ಡ್ಯೂಕ್ಸು, ಅಡ್ವೆಂಚರ್ಸು. ಹೊಸ ಡ್ಯೂಕ್ 390 ಬ್ಲ್ಯಾಕ್ ಸಕ್ಕತ್ತಾಗಿದೆ. ರಾಘವೇಂದ್ರ ಅವ್ರು ಹಾಯ್ ಬಿಡಿ. ಗಾಡಿ ಎಂಡ್ಯೂರೋನು ಬರ್ತಾ ಇದೆ ರೈಡಿಗೆ. ನಿನ್ನೆ RTO ಅಪ್ರೂವಲ್ ಆಯ್ತಂತೆ, ಇವತ್ತು ರೈಡಿಗೆ ತಗೊಂಡ್ಬರ್ತಾ ಇದ್ದಾರೆ. ನೋಡೋಣ ಯಾವ ಥರ ಇರುತ್ತೆ. ಚಾನ್ಸ್ ಸಿಕ್ಕಿದ್ರೆ ನಾವು ಒಂದ್ಸರಿ ಓಡಿಸೋಣ. ಫೈನಲಿ ವಿ ಆರ್ ಸೆಟ್. ಸೌತ್ ಎಂಡ್ ಸರ್ಕಲ್ ಶೋರೂಮು. ಲೆಟ್ಸ್ ರೋಲ್. ಸಗದಾಗಿ ಕಾಣ್ತಿದೆ ಬೈಕ್ಸ್ ಎಲ್ಲ. ಸೊ ಋತ್ವಿಕ್ ಅವರು ಲೀಡಲ್ಲಿ ಇರ್ತಾರೆ, ನಾವು ಸೆಕೆಂಡಲ್ಲಿರೋಣ. ಸೊ ಏನಂದರೆ ಲಿಮಿಟೆಡ್ ಜನ ಇವತ್ತು, ಏನು ಜಾಸ್ತಿ ಜನ ಇಲ್ಲ. ಅದೊಂದು ಅಡ್ವಾಂಟೇಜು. ತುಂಬ ಜನ ಆಗಿಬಿಟ್ರೆ ಏನಾಗೋದು ಗೊತ್ತಾ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋಗ್ಬಿಡುತ್ತೆ. ಈ ಹಬ್ಬ ಆಮೇಲೆ ಸುಮ್ಮನೆ ಟೆನ್ಷನ್ನು. ಎಲ್ಲರೂ ಬಂದ್ರಾ, ಎಲ್ಲರೂ ಯಾರನ್ನ ಸಿಗಾಕೊಂಡ್ರಾ. ಒಂಥರ ಲಿಮಿಟೆಡ್ ಇದ್ದರೆ ಒಂಥರ ಫನ್ನು ಇರುತ್ತೆ, ಗೊತ್ತಿರುತ್ತೆ ಎಲ್ಲ ಹಿಂದೆ ಮುಂದೆ ಇವರೇ ಇದ್ರು ಅಂತ. ಅಲ್ಲ ಒಟ್ಟೊಟ್ಟಿಗೆ ಹೋಗ್ಬೋದು. ಎಲ್ಲ ಒಂಥರ ಈಕ್ವಲಿ ಸ್ಕಿಲ್ಡ್ ರೈಡರ್ಸ್ ಇದ್ದರೆ ಇನ್ನೂ ಅಡ್ವಾಂಟೇಜು. ಅಂದರೆ ಪೇಸ್ನೆಲ್ಲ ಪಿಕಪ್ ಮಾಡಿಬಿಡ್ತಾರೆ ಈಸಿಯಾಗಿ. ಇವತ್ತು ಓಡಿಸ್ತಿರೋದು, ನಾವು ಮುಂಚೆ ತುಂಬ ರೈಡ್ ಹೋಗಿದ್ದೀವಿ. ಇವತ್ತು ಓಡಿಸ್ತಿರೋರು ಯಾರೂ ನನಗೆ ಮುಂಚೆ ರೈಡಲ್ಲಿ ಸಿಕ್ಕಿಲ್ಲ. ಎಲ್ಲರೂ ಹೊಸಬ್ರೆ ಈ ಸತಿ. ನೋಡೋಣ ಹೆಂಗಾಗುತ್ತೋ, ಯಾವ ಥರ ಆಗುತ್ತೋ ರೈಡು. 620 ಹೊರಡೋಣ ಅಂದರು, ಬಟ್ ಗೊತ್ತಲ್ಲ, ಬರಬೇಕಲ್ಲ ಎಲ್ಲರೂ ಪಾಪ. ಎಲ್ಲೆಲ್ಲಿಂದ ಬರ್ತಾರೋ. ಇವಾಗ ನೋಡಿ, ನಾವು ಅಷ್ಟು ದೂರದಿಂದ ಬಂದ್ವಿ ಮೀಟಪ್ ಪಾಯಿಂಟಿಗೆ. ಆ ಥರ ಎಲ್ಲೆಲ್ಲಿಂದ ಬರ್ತಾರೋ. ಸೊ ಇವಾಗ ಒಂದು 7:17ವರೆಗೂ, ಒಂದು 7:05ವರೆಗೂ ವೆಯ್ಟ್ ಮಾಡಿದ್ವಿ. ಎಷ್ಟು ಜನ ಬಂದರು ಫಾರ್ಮ್ ಎಲ್ಲ ಫಿಲ್ ಮಾಡಿದ್ವಿ. ಅಂದರೆ ಫಾರ್ಮ್ ಇರುತ್ತೆ, ಅಂದರೆ ನಮ್ಮ ಡೀಟೇಲ್ಸು, ಎಮರ್ಜೆನ್ಸಿ ಕಾಂಟ್ಯಾಕ್ಟು, ಅವೆಲ್ಲ ಡೀಟೇಲ್ಸ್ ಫಿಲ್ ಮಾಡಬೇಕು. ಸೊ ಅದು ಇದ್ದೇ ಇರುತ್ತೆ ಯಾವಾಗ ಗ್ರೂಪ್ ರೈಡ್ಸ್ ಹೋದಾಗೆಲ್ಲ. ಅಂದರೆ ಏನಾನ ಅಕಸ್ಮಾತ್ ಅನ್ಫಾರ್ಚುನೇಟ್ ಏನಾನ ಆಯಿತು ಅಂದರೆ ನಿಮಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತ ನೋಟ್ ಡೌನ್ ಮಾಡಿರಬೇಕು. ಫಾರ್ಮ್ ಫಿಲ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ಸ್ವಲ್ಪ ಬೇಗ ಬಂದು
ಫಾರ್ಮ್ ಎಲ್ಲ ಫಿಲ್ ಮಾಡಿ. ನೀವೇನೋ ಆನ್ ದ ವೇ ಏನಾರ ಸೇರ್ಕೊಳ್ಳಂಗಿದ್ರೆ ರೈಡಿಗೆ ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿರೋದಿಲ್ಲ, ನಮ್ಗೆ ಗೊತ್ತಿರೋದಿಲ್ಲ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಆಗಿರಲಿ ಏನೇನಾಗಿರಲಿ. ಸೊ ಆಲ್ವೇಸ್ ಬಿ ಪಂಕ್ಚುವಲ್, ಆನ್ ಟೈಮಲ್ಲಿರೋದು ಒಳ್ಳೆಯದು. ಅದು 5-10 ನಿಮಿಷ ಹೆಚ್ಚು ಕಮ್ಮಿ ಓಕೆ. ನೀವು ನೋಡ್ತಿರ್ಬೋದು ರಿತ್ವಿಕ್ ಅವರು ಇವತ್ತು ಎಂಡ್ಯೂರೋ ಓಡಿಸ್ತಾ ಇದ್ದಾರೆ, ಎಂಡ್ಯೂರೋ ಅಡ್ವೆಂಚರು. ನಿನ್ನೆ RTO ರಿಜಿಸ್ಟ್ರೇಷನ್ ಆಯ್ತಂತೆ, ಇವತ್ತಿಂದ ಡೆಲಿವರಿ ಸ್ಟಾರ್ಟ್ ಆಗುತ್ತೆ. ಏನೇ ಡೌಟ್ ಇದ್ರು, ಏನೇ ಗಾಡಿ ತಗೊಳ್ಳೋ ಏನಾರ ಪ್ಲ್ಯಾನ್ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ರಿತ್ವಿಕ್ ಅವ್ರನ್ನ, ಕಿಶೋರ್ ಅವ್ರನ್ನ, ಆಮೇಲೆ ಶ್ರೀಧರ್ ಅವ್ರನ್ನ. ಅವ್ರ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ತುಂಬ ಒಳ್ಳೆ ಕಮ್ಯುನಿಕೇಟ್ ಮಾಡ್ತಾರೆ. ಏನಿದೆ ಅದನ್ನು ಹೇಳ್ತಾರೆ. ಪ್ರಯಾರಿಟಿ ಡೆಲಿವರಿ ಬೇಕು ಅಂದ್ರೂ ಕೊಡಿಸ್ತಾರೆ, ಪ್ರಯಾರಿಟಿಗೆ ಬೇಗ ಆದ್ರೂ ಹಿಂಗಾನ ಅರೇಂಜ್ ಮಾಡ್ತಾರೆ. ಬೇರೆ ಬ್ರಾಂಚಿಂದ ಇದ್ದರೆ ತರಿಸ್ಕೊಡೋದು ಎಲ್ಲ ಮಾಡ್ತಾರೆ ಪಾಪ. ಇದು ಶೋರೂಮ್ ಹೊಸದು ಆ್ಯಕ್ಚುಲಿ, ಲ್ಯಾಂಗ್ಫೋರ್ಡಲ್ಲಿ ಇತ್ತು ಮುಂಚೆ, ಇಲ್ಲಿ ಮಾಡಿದ್ದಾರೆ ಇವಾಗ ಸೌತ್ ಎಂಡ್ ಅಂತ. ಮುಂಚೆ ಬಸವನಗುಡಿ ಅಂತ ಇತ್ತು, ಬಟ್ ಈಗ ಸೌತ್ ಎಂಡ್ ಸರ್ಕಲ್ ಅಂತಲೇ ಮಾಡಿಬಿಟ್ಟಿದ್ದಾರೆ. ಇನ್ನು ಬಸವನಗುಡಿಗಿಂತ ಅಂದರೆ ಮೆಟ್ರೋನು ಇದೆಯಲ್ಲ ಸೌತ್ ಎಂಡ್ ಅಂತ, ಸೊ ಈಸಿ ಆಗುತ್ತೆ ಅಂದ್ಬಿಟ್ಟು ಮೋಸ್ಟ್ಲಿ ಮಾಡಿರ್ಬೋದು. ರೈಡಿಂಗ್ಗೆ ಇದು ಐಡಿಯಲ್ ಕಂಡೀಷನ್ ಅಂದ್ಕೊಳ್ಳಿ ವೆದರು. ಲಾಸ್ಟ್ ಟೈಮ್ ನಾವು ಸಿಯೇಟ್ ಅವ್ರ ಜೊತೆ ಆಫ್ ರೋಡಿಂಗ್ ಹೋಗಿದ್ವಿ, ಅಪ್ಪ ಸುಟ್ಟೋಗ್ಬಿಟ್ವಿ ನಾವು. ಅದು ಈ ಗೇರ್ಸ್ ಎಲ್ಲ ಹಾಕೊಂಡ್ಬಿಟ್ಟಿರ್ತೀವಲ್ಲ, ಇದು ನಂದು ಆಲ್ ವೆದರ್ ಜಾಕೆಟು, ಅಂದರೆ ಕಂಪ್ಲೀಟ್ ಟೆಕ್ಸ್ಟೈಲ್ ಜಾಕೆಟು, ಮೆಶ್ ಜಾಕೆಟ್ ಅಲ್ಲ. ನೀವು ಇದು ವೆಂಟ್ಸ್ ಎಲ್ಲ ಓಪನ್ ಮಾಡಿಲ್ಲ ಅಂದರೆ ಫುಲ್ ಸಫೋಕೇಟ್ ಆಗಿಬಿಡುತ್ತೆ. ಇದು ಟೆಕ್ಸ್ಟೈಲ್ ಜಾಕೆಟ್ ಆಗಿರೋದ್ರಿಂದ ನೀವು ಚಳಿಲಿ ಎಲ್ಲ ವೆಂಟ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ನಿಮ್ಗೆ ಒಂದ್ಸಲ ಬೆಚ್ಚಗಾಗುತ್ತೆ. ಮೆಶ್ ಜಾಕೆಟ್ ಅಂದರೆ ನಿಮಗೆ ಚಳಿಯಲ್ಲಿ ಗಾಳಿ ಜಾಸ್ತಿ ಹೊಡಿತಾ ಇರುತ್ತೆ ನೀವು ಫಾಸ್ಟಾಗಿ ಹೋದಾಗೆಲ್ಲ. ಸೊ ಇನ್ನೂ ಚಳಿ ಆಗೋಗ್ಬಿಡುತ್ತೆ ಗಾಡಿ ಓಡಿಸ್ಬೇಕಾದ್ರೆ. ಪರ್ಪಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸಿಟಿ ರೈಡಿಂಗ್ ಮಾಡಿದ್ರೆ ಮೆಶ್ ಜಾಕೆಟ್ ಬೆಸ್ಟು. ಬ್ಯಾಂಗ್ಳೂರ್ ಕಂಡೀಷನಲ್ಲಂತೂ ನಿಮಗೇನು ಹೆವಿ ಚಳಿ ಏನು ಆಗೋದಿಲ್ಲ. ಸೊ ಎಲ್ಲ ವೆಂಟ್ಸು ಕ್ಲೋಸ್ ಮಾಡಿಕೊಂಡು ಚಳಿ ಆಗೋ ಚಾನ್ಸಸ್ ಕಮ್ಮಿನೇ. ಸೊ ಹಿಂದೆ ಯಾರಾನ ಮಿಸ್ಪ್ಲೇಸ್ ಆಗಿದ್ದರೆ, ಅಂದರೆ ರೂಟ್ ಏನೋ ತಪ್ಪೋಗಿ ಅಥವಾ ಸಿಗ್ನಲಲ್ಲಿ ಯಾರಾನ ಸ್ಟಾಪ್ ಮಾಡಿಬಿಟ್ಟಿದ್ದರೆ ಅವರೆಲ್ಲ ಬರಲಿ ಅಂತ ಮುಂದ್ಗಡೆ ಒಂದು ಸ್ಟಾಪ್ ಮಾಡ್ತೀವಿ. ನೋಡೋಣ, ಎಲ್ಲರೂ ಬಂದರು ಕನ್ಫರ್ಮ್ ಅಂತ ಹೇಳಿದ್ರೆ ಹೋಗ್ತಾ ಇರೋದು. ನಾವು 4 ಜನ ಅಷ್ಟೇ ಕಾಣಿಸ್ತಾ ಇರೋದು, ಮಿರರಲ್ಲಿ ಯಾರೂ ಕಾಣಿಸ್ತಾ ಇಲ್ಲ. ಕೀಪ್ ಅಪ್ ಮಾಡಬೇಕು. ನೋಡೋಣ, ಇಲ್ಲೊಂದು ಸ್ಟಾಪ್ ಕೊಡೋಣ. ಹೇಳಿದ್ದೀನಿ ಲೀಡ್ ಅವರಿಗೆ. ಬಂದರು. ನಾವು ರೀಚ್ ಆಗಿದ್ದೀವಿ. ಕನಕಪುರ ರೋಡು. ಇದು ರೋಡ್ ಸಗದಾಗಿದೆ. ವೈಷ್ಣವಿ ಪ್ಯಾಲೇಸು ಬ್ರೇಕ್ಫಾಸ್ಟ್ ಪಾಯಿಂಟಿಗೆ ರೈಡರ್ಸ್ ಎಲ್ಲ ಪಾರ್ಕ್ ಮಾಡ್ತಾ ಇದ್ದಾರೆ. ಈ ಹೋಟೆಲ್ಗೆ ನಾವು ಬಂದಿಲ್ಲ ಮುಂಚೆ, ಫಸ್ಟ್ ಟೈಮ್ ಬರ್ತಾ ಇರೋದು. ಆಚೆಯಿಂದನೇ ನೋಡಿರೋದಷ್ಟೇ. ಇದು ಬರೀ ವೆಜ್ ಅನ್ಕೊತೀನಿ, ಬರೀ ವೆಜ್ ರೆಸ್ಟೋರೆಂಟು. ಬನ್ನಿ ಒಂದು ಶಾರ್ಟಾಗಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಣ. ಸೊ ಬ್ರೇಕ್ಫಾಸ್ಟ್ ನಿಲ್ಸಿದ್ವಲ್ಲ, ಮಸಾಲೆ ದೋಸೆ, ಇಡ್ಲಿ, ವಡಾ, ಉಪ್ಪಿಟ್ಟು, ಚೌಚೌಬಾತ್ ಕೂತಿದ್ದಾರೆ. ಇನ್ನೊಂದು ಸ್ವಲ್ಪ ರೈಡರ್ಸ್ ಬರಬೇಕು.